ಹಾಯ್ ಎಲ್ಲರಿಗೂ ನಮಸ್ತೆ. ಏನಪ್ಪ ವಿಶೇಷ ಅಂದ್ರೆ ಕರೆಂಟು ಟೈಮ್ ಸರಿ ಕೊಡ್ತಾಯಿಲ್ಲ. ಹೆಂಗಪ್ಪ ಅಂದ್ರೆ ಆ ಲೈನ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಅದ, ಇಲ್ಲಿ ಪ್ರಾಬ್ಲಮ್ ಅದ ಅಂತ ಈ ಥರ ಎಲ್ಲ ಹೇಳಿ ಹೊಲಕ್ಕೆಲ್ಲ ಗದ್ದೆಗೆಲ್ಲ ನೀರು ಸಾಲ್ತಾ ಇಲ್ಲ. ಅದ್ರ ಸಲುವಾಗ ನಾವು ಟ್ರ್ಯಾಕ್ಟರ್ ಪುಲ್ಲಿನೇ ಕೂರಿಸಿವಿ. ಟ್ರ್ಯಾಕ್ಟರ್ ಪುಲ್ಲಿ ಸರೋಜ ಗಾಡಿ ಟ್ರ್ಯಾಕ್ಟರ್ ಪುಲ್ಲಿ ಕೂರಿಸಿವಿ. ಇಲ್ಲಿ ಹಳ್ಳ ಅದ, ಹಳ್ಳದ ಹತ್ರನೇ ಪುಲ್ಲಿ ಕೂರಿಸ್ಬಿಟ್ಟಿವಿ. ಎಷ್ಟು ನೀರು ಹಿಡಿದಂತ ಕಾಣ್ತದೆ ಇಲ್ಲಿ ನಿಮ್ಗೆ. ಇದು ಹಳ್ಳದ ಸೀದಾ ಸ್ಟೇಟ್ ಇಲ್ಲಿ ಕೂರಿಸ್ಬಿಟ್ವಿ. ಒಳಗಿದ್ದು ನೀರು ಸಾಲಾಗದ ಅಳಿಸ್ಲಾಗ ಲೈನ್ ಇಲ್ಲಾರ ಕರೆಂಟ್ ಮೋಟ್ರ್ ಎಲ್ಲ ಬಂದಾಗ್ಬಿಟ್ಟು ರಾತ್ರಿ 4 ಗಂಟೆಗೆ ಕೊಡ್ತಾರೆ ಮತ್ತು ಬೆಳಿಗ್ಗೆ 8 ಗಂಟೆಗೆ ಬಂದ್ ಮಾಡಿಬಿಡ್ತಾರೆ. ಈ ಥರ ಎಲ್ಲ ಮಾಡೋ ಸರಿಯಾಗ ಟ್ರ್ಯಾಕ್ಟರ್ ಪುಲ್ಲಿ ಹಚ್ಚಿದ್ವಿ. ನೀರು ಎಷ್ಟು ಆಡ್ಕೊಂತಾರೆ ಕಾಣ್ತಲ್ಲ. ಇಷ್ಟು ನೀರು ತುಂಬಿ ಮತ್ತೆ ಹಚ್ಬಿಟ್ಟಿವೆ ಅಂತೆಲ್ಲ. ಅದು ಆ ಹೊಲಕ್ಕೆ ಹೋಗಿ ಮತ್ತೆ ಒಳ್ಳೆ ಕಬ್ಬಿನ ಹೊಲಕ್ಕೆ ಬಂದೆ. ಕಬ್ಬಿನ ಹೊಲಕ್ಕೆ ಹೋಗಿ ಸ್ವಲ್ಪ ನೋಡ್ಬೇಕಂತೇಳಿ ಕಬ್ಬೆಲ್ಲ ಹೆಂಗಿದೆ ಅಂತ ನೀರು ಬಿಟ್ಟಿದ್ವಿ ಆಲ್ರೆಡಿ. ಅದಕ್ಕೆ ಒಂದು ವಾರ ಆಯಿತು ನೀರು ಬಿಟ್ಟು. ಎಲ್ಲ ಅದನ್ನು ಸ್ವಲ್ಪ ಎಲ್ಲ ಆರಿಬಿಟ್ಟಿದೆ. ಈ ಕಡೆ ಆ ಕಡೆ ಎಲ್ಲ ಮಳೆ ಇಲ್ಲ, ನಮ್ಮ ಊರ ಕಡೆ ಎಲ್ಲ ಮಳೆ ಇಲ್ಲ, ಏನಿಲ್ಲ. ಹಂಗಾಗಿ ಕಬ್ಬೆಲ್ಲ ಎಲ್ಲ ಒಣಗಿಬಿಟ್ಟದೆ. ಅವನು ದಂಡಿ ಹಿಡ್ದಾಯ್ತು ನೋಡಕ್ಕೆ ಹೋದೆ. ಕಾಣ್ತಿರ್ಬೇಕು ನಿಮ್ಗೆ ಇಲ್ಲಿ ಮೇವು ಎತ್ಕೊಳ್ತಿನ ಮೇವದ. ಎತ್ಕೊಳ್ತಿನ ಮೇವಿಗೂ ಮತ್ತು ಕಬ್ಬಿಗೂ ಎಷ್ಟು ಡಿಫ್ರೆಂಟ್ ಅದ ಅಂದ್ರೆ ಎರಡು ಸೇಮ್ ಕಾಣ್ತದ ರವದಿ. ಅದು ಆ ಬಡ್ಡಿ ಮಾತ್ರ ಚೇಂಜ್ ಅದ. ಇದು ಬಡ್ಡಿ ಕೆಂಪದ, ಅದ್ರ ಬಡ್ಡಿ ಬಿಳಿ ಅದ. ಕಬ್ಬಿನ ಬಡ್ಡಿ ಕಾಣುತ್ತಲ್ಲ, ಅದು ಎಷ್ಟು ಡಿಫ್ರೆಂಟ್ ಆಗುತ್ತೆ. ಇದು ನೀರು ಹೋಗೋ ಕೌಲಿ ಪೂರ ಪಾರ ಇದ್ದಾಗ ಇಲ್ಲಿ ಹೊಡೆದ್ಬಿಟ್ರೆ ಸೀದಾ ದಂಡಿ ಹೋಗ್ತಾವ ನೀರ ಪಾರ. ಇದು ವಾದರ್ಸಿನ ಕಬ್ಬ ಅಂದ್ರೆ ಒಂದ್ಸಲ ಕಟಾವಾಗಿರೋ ಕಬ್ಬ. ಅದು ಈ ಕಡೆ ಮತ್ತು ಇದೇ ಮೊನ್ನೆ ಬ್ಯಾಸಿಗೆ ಹಚ್ಚಿ ಕಬ್ಬ. ಇದು ಬೇರೆ ಅದ, ಅದು ಬೇರೆ ಅದ ಕಬ್ಬ. ಇದು ಹೊಸ ಕಬ್ಬ, ಇದು ಹೊಸ ಪಡ, ಅದು ಹಳಿ ಪಡ ಕಾಣ್ತದ ಟೋಟಲಿ. ಇದು ಹೆಂಗೆ ಸಾಲ ಹಾಕಿದ ಆಲ್ರೆಡಿ. ಈಗ ಇದೇ ದಂಡಿ ಹಿಡ್ದ ನೀರು ಹೋಗ್ತದ. ಇದು ಎರಡು ಕೌಲಿ ಆಗೋದಕ್ಕೆ, ಎರಡು ಕೌಲಿ ಪೂರಾ ನೀರು ಹೋಗ್ತದೆ. ಈ ಕಡೆ ಒಂದು ಕೌಲಿ, ಈ ಕಡೆ ಒಂದು ಕೌಲಿ, ಎರಡು ಸೈಡ್ ನೀರು ಬಿಡೋದು. ಇದು ಈ ಕಡೆ ಮುಖ್ಯವಾದ ಬೇಕಾದ್ರೆ ರೈತ ಸಲಿಕಿನೇ ಮೇನ್ ಅದ. ಸಲಿಕಿಲಿಂದನೇ ಹುಟ್ಟದು ನೀರ ಹೊಲ ಗದ್ದೆ ಅಂತೇಳಿ. ರೈತಿಗೆ ಬೆನ್ನೆಲುಬಾಗಿದೆ ಸಲಿಕೆ ಮತ್ತು ಎತ್ತು. ಎಲ್ಲ ಕೌಲಿ ಪರ ಅಲ್ಲಿ ತಕ್ಕ ಹೆಂಗ ಕಬ್ಬು ಕೌಲಿ ದಂಡಿಗೆಲ್ಲ ಕಬ್ಬು ಯಾವ ಥರ ಇರುತ್ತೆ ನೋಡ್ರಿ.